ನಮಸ್ಕಾರ ಮಲ್ನಾಡು, ಹೇಗಿದ್ದೀರಾ? ಸಿಂಪ್ಲಿ ಮಲ್ನಾಡ್ ಟಿವಿಗೆ ಸ್ವಾಗತ. ಯುಗಾದಿ ಹಬ್ಬ ಆಯಿತು, ಎಲ್ಲರ ಮನೇಲೂ ವರ್ಷದೊಡ್ಕು ಚೆನ್ನಾಗಾಯ್ತು ಅಂತ ಅಂದ್ಕೊಳ್ತೀವಿ. ಹೇಗಿತ್ತು ನಿಮ್ಮ ಮನೇಲಿ ವರ್ಷದೊಡ್ಕು? ಇವಾಗ ಎಲ್ಲರ ಮನೇಲೂ ಬಿರಿಯಾನಿ ಮಾಡೇ ಮಾಡ್ತಾರೆ, ಆದರೆ ನಮ್ಮ ಮನೇಲೂ ಒಂದು ಸಿಂಪಲ್ ಆದ ಬಿರಿಯಾನಿ ನಾವು ಮಾಡ್ತೀವಿ. ಮಟನ್ ಬಿರಿಯಾನಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಫಸ್ಟ್ ಎಲ್ಲ ಐಟಮ್ಸು ತಂದು ರೆಡಿ ಮಾಡಿ ಇಟ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ ನಮ್ಮ ಮನೇಲಿ. 1 kg ಮಟನ್ನು ತಂದು ನೀಟಾಗಿ ತೊಳೆದು ಇಟ್ಕೋಬೇಕು. 1 kgಗೆ ಅಷ್ಟು ಐಟಮ್ಸ್ ಹಾಕ್ತೀನಿ. ಅದ್ರ ಜೊತೆಗೆ ಗರಂ ಮಸಾಲನೂ ರೆಡಿ ಮಾಡ್ಕೋಬೇಕು. ಚಕ್ರ ಮೊಗ್ಗು, ಅನಾನಸು, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ, ಅದು ಪಲಾವ್ ಎಲೆ. ಇದರಲ್ಲಿ ನೋಡಿ ನಿಮಗೆ ಅನಾನಸು ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಕಿದ್ರೆ ಅದ್ರ ಫ್ಲೇವರೇ ಬೇರೆ, ಏನೋ ಇರ್ಬೋದು, ಹಾಕಬೇಕಾಗುತ್ತೆ. ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ, ಸೀದೋಗಲ್ಲ. ದಪ್ಪ ತಳ ಪಾತ್ರೆ ಇಟ್ಕೊಂಡು ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಕೊಳ್ಳಿ. ನೀವು ಮಟನ್ ನೋಡಿರ್ತೀರಲ್ಲ, ಮಟನ್ನಲ್ಲಿ ಫ್ಯಾಟ್ ಇದ್ದರೆ ಎಣ್ಣೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಎಣ್ಣೆ ಬಿಸಿ ಆದ ತಕ್ಷಣ ಈ ಗರಂ ಮಸಾಲದೆಲ್ಲನೂ ಹಾಕ್ಕೋಬೋದು. ನಿಮ್ಗೆ ಎಲ್ಲ ಐಟಮ್ಸ್ ಕಮ್ಮಿ ಇದೆ ಅಂದರೆ ಪುಡಿ ಮಾಡಿ ಹಾಕ್ಕೋಬೋದು, ನಿಮ್ಗೆ ಅವಾಗ ಅರ್ಧದಷ್ಟು ಸಾಕಾಗುತ್ತೆ. ಆಮೇಲೆ ನೋಡಿ ಈರುಳ್ಳಿ ಹಾಕ್ಕೋಬೇಕು. ಅದು ಗರಂ ಮಸಾಲ ಎಲ್ಲ ಹಾಕಿದ ತಕ್ಷಣವೇ ಈರುಳ್ಳಿ ಹಾಕೋಬೇಕು, ಇಲ್ಲ ಸೀದೋಗ್ಬಿಡುತ್ತೆ. ಸೀದೋದ್ರೆ ಚೆನ್ನಾಗಾಗಲ್ಲ. ಆಮೇಲೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು. ಬಿರಿಯಾನಿಲಿ ಅರ್ಧ ನಿಮಗೆ ಟೈಮ್ ತೊಗೊಳ್ಳೋದು ನಿಮಗೆ ಈರುಳ್ಳಿ ಬಾಡಿಸೋಕ್ಕೆ. ಈರುಳ್ಳಿ ಚೆನ್ನಾಗಿ ಬಾಡಿದೆ ಅಂದರೆ ಬಿರಿಯಾನಿ ಚೆನ್ನಾಗಾಗಿದೆ ಅಂತಲೇ ಲೆಕ್ಕ. ಅದಕ್ಕೆ ಈರುಳ್ಳಿ ಚೆನ್ನಾಗಿ ಬಾಡಿಸಿ. ಈರುಳ್ಳಿ ಚೆನ್ನಾಗಿ ಬಾಡಿಸಿದ್ರೆ ಬಿರಿಯಾನಿ ಇಟ್ಟರೂ ಹಾಳಾಗಲ್ಲ, ತುಳಿದ್ಬಿಡುತ್ತೆ. ಕೈ ಆಡಿದ್ದೀವಿ ಅಂದ್ರೂ ಹಾಳಾಗಲ್ಲ. ಹಾಗಾಗಿ ನೋಡಿ ಪಿಂಕ್ ಬಂತದ್ದು, ಅದು ಸ್ವಲ್ಪ ಪಿಂಕ್ ಆದಮೇಲೂ ಇನ್ನೂ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಚೆನ್ನಾಗಿ ಎಲ್ಲ ಬೇಯಿಸ್ಕೊಂಡ್ಬಿಡಿ. ಗೊತ್ತಾಗುತ್ತೆ ನಿಮಗೇನೆ ಹಾಕ್ತಾ ಅದ್ರ ಘಮ ಬರುತ್ತೆ. ಆದ ತಕ್ಷಣ ನೀವು ಪುದೀನ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೊಂಡ್ಬಿಡಿ. ನಮ್ಮ ಮನೇಲಿ ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿನೇ ಬಳಸ್ತೀವಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬಳಸೋದ್ರಿಂದ ಎಲ್ಲ ಹೀಟ್ ಆಗಲ್ಲ. ಈಗ ನಾವು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ, ಗರಂ ಮಸಾಲ ಎಲ್ಲ, ಅದನ್ನು ಇದು ಹೊಡೆದ್ಬಿಡುತ್ತೆ, ಹೊಟ್ಟೆನೂ ತಣ್ಣಗಿರುತ್ತೆ. ಆಮೇಲೆ ಅದು ಆ ಕಡೆ ಬೇಯ್ತಾ ಇರುತ್ತೆ ಒಂದು ಪಾಡಿಗೆ. ಅದ್ರ ಜೊತೆಗೆ ನೀವು ಹಸಿರು ಮೆಣಸಿನ್ಕಾಯಿ, ಅದು ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ತುಂಬ ಸಿಪ್ಪೆ ತೆಗಿಯಲ್ಲ ನಾನು, ಬೇಕಾದವ್ರು ತೆಕ್ಕೋಬೋದು. ಆಮೇಲೆ ಶುಂಠಿನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದು ನೋಡಿ ಸ್ವಲ್ಪ ತರಿಯಾಗಿದೆ, ಇಷ್ಟು ಹಾಕಿದ್ರೆ ಬಾಯಿಗೆ ಸಿಗುತ್ತೆ. ಇನ್ನೊಂದು ಚೂರು ರುಬ್ಕೋಬೇಕು. ನೋಡಿ ಇದರಲ್ಲಿ ನೈಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ರೌಂಡ್ ತಿರುಗಿಸ್ಕೊಂಡು ನೀವು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಬಿಟ್ಟು, ಅದು ಸ್ವಲ್ಪ ಬಾಡಿದೆ ಅಂತ ಆದ ತಕ್ಷಣ ಉಪ್ಪು ಹಾಕ್ಕೊಂಡ್ಬಿಡಿ. ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಬಿಟ್ಟು ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ. ಆವಾಗ ಇದು ಚೆನ್ನಾಗಿ ಬೆಂದಿರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಶುಂಠಿ ಬೆಳ್ಳುಳ್ಳಿದು. ಆ ಟೈಮಲ್ಲಿ ನೀವು ಟೊಮೊಟೊ ಎಲ್ಲ ತೊಳ್ಕೊಂಡು ಅದನ್ನ ಹೆಚ್ಕೊಂಡು ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಅದು ಒಂಥರ ಪೇಸ್ಟ್, ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಬೇಕು. ಮಧ್ಯದಲ್ಲಿ ಕೈ ಆಡಿಸ್ಕೊಡಿ ನೀವು, ಅಲ್ಲಿಲ್ಲಾಂದರೆ ತಳ ಸೀದೋಗ್ಬಿಡುತ್ತೆ. ಅಷ್ಟೊತ್ತಿಗೆ ಪೇಸ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಇದಕ್ಕೇ ಹಾಕ್ಕೋಬೇಕು ಪೇಸ್ಟ್ನ. ಅದಕ್ಕೆ ನೀರು ಹಾಕಬೇಕಾಗಿಲ್ಲ. ಹುಳಿ ಟೊಮೊಟೊ ತೊಗೊತೀನಿ ನಾನು. ಹುಳಿ ಟೊಮೊಟೊ ತೊಗೊಂಡ್ರೆ ಹುಳಿ ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಅದನ್ನ ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟು ಅದಕ್ಕೆ ಬೇಕಾದಷ್ಟು ಉಪ್ಪು, ಅರಿಶಿನ ಪುಡಿ ತುಂಬ ಇಂಪಾರ್ಟೆಂಟು. ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರೂ ನೀವು ಅರಿಶಿನ ಪುಡಿ ಹಾಕಲೇಬೇಕು. ಯಾಕಂದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಏನಾದರೂ ಇರ್ಬೋದು, ಅದನ್ನು ಇದು ಹೊಡೆದಾಕತ್ತೆ. ಅದೇ ಥರ ನಾನು ಯಾವಾಗಲೂ ಗಿಡ ಇಟ್ಕೊಂಡೇ ಇರ್ತೀನಿ, ಅದನ್ನು ನೋಡ್ಕೊಂತ ಅಡುಗೆ ಮಾಡೋಕ್ಕೆ ನನಗೆ ಖುಷಿ. ಮಟನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಈಗ ನೋಡಿ ಮಟನ್ನು ಚೆನ್ನಾಗಿ ಬಾಡಿದೆ. ಅದನ್ನು ನಾನು ಈಗ ಒಂದು ವಿಷಲ್ ಬೇಯಿಸಿದ್ದೀನಿ. ಒಂದು ವಿಷಲ್ ಹಾಕ್ಸ್ಕೋಬೇಕು. ಎಲ್ಲ ಮಸಾಲೆ ಜೊತೆ ಮಟನ್ನು ಒಂದು ವಿಷಲ್ ಹಾಕ್ಸಿದ್ರೆ ಅದ್ರದ್ದು ರಸ ಎಲ್ಲ ಬಿಟ್ಟಿರುತ್ತೆ. ಆ ಗರಂ ಮಸಾಲ ಫ್ಲೇವರ್ ಎಲ್ಲ ಮಟನ್ಗೆ ಇಟ್ಕೊಳುತ್ತೆ. ನಿಮಗೆ ಗೊತ್ತು, ಮಟನ್ ಸ್ವಲ್ಪ ಬೇಯೋದು ಲೇಟು. ಹಾಗಾಗಿ ಚಿಕನ್ ಬಿರಿಯಾನಿ ಮಾಡೋದಾದರೆ ವಿಷಲ್ ಹಾಕ್ಸೋ ಅವಶ್ಯಕತೆ ಇಲ್ಲ. ಸೇಮ್ ಪ್ರೊಸೀಜರು. ಮಟನ್ನ ಒಂದು ಕುಕ್ಕರ್ ಕೂಗಿಸ್ಕೊಂಡ್ಬಿಡಿ. ಕುಕ್ಕರ್ ಇಲ್ಲ ಅಂತ, ಇವಾಗ ಕುಕ್ಕರ್ ಇಲ್ಲದೆ ಯಾರ ಮನೇಲೂ ಇರಲ್ಲ, ಕುಕ್ಕರಲ್ಲೇ ಕೂಗಿಸ್ಕೊಂಡ್ರೆ ಒಂದು ವಿಷಲ್ ಸಾಕು. ಅದಾದ ತಕ್ಷಣ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಫ್ಯಾಟೆಲ್ಲ ಮೇಲ್ಬಿಟ್ಟು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಬಿರುತ್ತೆ. ಈ ಟೈಮಲ್ಲಿ ನೀವು ಉಪ್ಪು, ಹುಳಿ ಏನೇನು ಬೇಕು ಎಲ್ಲದನ್ನೂ ಟೇಸ್ಟ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸಿ. ಅದು ಕುದಿ ಬರೋಷ್ಟೊತ್ತಿಗೆ
ನೋಡಿ ಚೆನ್ನಾಗಿ ಕುದಿ ಬಂದಿದೆ, ಬೆಂದು ಇದೆ. ಇದಕ್ಕೇನಿಲ್ಲ, ಅಕ್ಕಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅನ್ನ ಬೇಯೋವರೆಗೂ ಬಿಟ್ಟರೆ ಸಾಕು. ಹೀಟಲ್ಲೇ ಬೆಂದೋಗ್ಬಿಡುತ್ತೆ ಅನ್ನನೂ. ಹಾಗಾಗಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು ಕುದಿ ಬರಬೇಕಷ್ಟೇ ಅನ್ನೋ ಥರ ಇದ್ದಾಗನೇ ನೀವು ಅಕ್ಕಿ ಹಾಕ್ಕೋಬೇಕಾಗತ್ತೆ. ಇವಾಗ ಇದನ್ನು ಹಾಗೆ ಬಿಟ್ಟು ಅದು ನೀರು ಹಾಕಿರ್ತೀರಲ್ಲ, ಅದು ಕುದಿಯೋಷ್ಟು ಟೈಮಲ್ಲೇ ನೀವು ಅಕ್ಕಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನಾನು ಯೂಶಲಿ ಬಿರಿಯಾನಿಗೆ ಫಾರ್ಚೂನ್ ಈ ಗ್ರೀನ್ ಕಲರ್ ಪ್ಯಾಕ್ ಬರುತ್ತಲ್ಲ, ಸ್ಪೆಷಲ್ ಬಾಸ್ಮತಿ ರೈಸ್ ಅಂತ, ಇದನ್ನೇ ಬಳಸ್ತೀನಿ. ಯಾಕಂದರೆ ಇದು ಉದುರು ಬರುತ್ತೆ. ಅದು ಅಲ್ಲದೆ ಉದ್ದುದ್ದ ಅಕ್ಕಿ ಅನ್ನ ಉದ್ದುದ್ದ ಬರುತ್ತೆ. ಅದ್ರದ್ದು ಒಂದು ಫ್ಲೇವರೇ ಬೇರೆ ಇರುತ್ತೆ. ಗಮ್ ಗಮ್ ಅಂತ ಈ ಗಮ್ಸಲಕ್ಕಿ ಬರುತ್ತಲ್ಲ, ಅದೇ ಥರ ಆದ ಬಾಸುಮತಿ ರೈಸಿಗೆ ಬೇರೆಯೇ ಫ್ಲೇವರ್ ಇರುತ್ತೆ. ಅದನ್ನು ಚೆನ್ನಾಗಿ ನೀವು ಹಾಕ್ಕೊಂಡ್ಬಿಟ್ಟು ತೊಳ್ಕೊಬೇಕು. ನೀರಿಗೆ ಹಾಕಿ ನೆನೆಸಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹಾಕಬೇಕು. 2-3 ಸಾರಿ ತೊಳಿತೀನಿ ನಾನು, ಯಾಕಂದರೆ ಇವಾಗ ಅಕ್ಕಿಗೆಲ್ಲ ಕೆಮಿಕಲ್ ಹಾಕಿರ್ತಾರಲ್ಲ, ಹಾಗಾಗಿ ನೀಟಾಗಿ ತೊಳ್ಕೊ. ಏನೇ ಐಟಮ್ಸ್ನೂ ತೊಳಿಬೇಕು, ಅದು ಮುಖ್ಯ ಅಲ್ವಾ. ಹಾಗಾಗಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಬೇಕು. ಅಕ್ಕಿನ ಹಾಕಾದ್ಮೇಲೆ ನೀರು ಎಲ್ಲ ಅಂದಾಜು ಸರಿ ಇದೆಯಾ, ಉಪ್ಪು ನೋಡಿದ್ದೀರಾ ಎಲ್ಲ ನೋಡ್ಕೊಂಡು ಬಿಡಬೇಕು. ಆಮೇಲೆ ಕೈ ಆಡಿಸಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡ್ಬೇಕು. ಒಂದು ಕುದಿ ಬಂದರೆ ತಳ ಸಿಯಲ್ಲ. ಮತ್ತು ನೀವು ಸೌಟಾಗಿ ತಿರುಗಿಸ್ಬಿಡ್ತೀನಿ ಅಂತ ಎಲ್ಲ ರೌಂಡ್ ಸಾಂಬಾರು ತಿರುಗಿಸ್ಬಿಡೋದಲ್ಲ. ನೋಡಿ, ತಳ ಮಾತ್ರ ಅಲ್ಲಾಡ್ತಾ ಇರಬೇಕು ಸೌಟು. ಯಾಕಂದರೆ ಅದು ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ಅಕ್ಕಿ ಒಡೆದೋದ್ರೆ ಅಷ್ಟು ಚೆನ್ನಾಗಾಗಲ್ಲ. ನಾನೊಂದು ಸ್ವಲ್ಪ ತೇಜು ಮಸಾಲ ಪೌಡ್ರ್ ಹಾಕ್ಕೋತೀನಿ, ಬಿರಿಯಾನಿ ಮಸಾಲ, ಅದು ಚೆನ್ನಾಗಿರುತ್ತೆ, ಅದನ್ನ ಹಾಕ್ಕೊಳ್ತೀನಿ. ಈ ಗರಂ ಮಸಾಲ ಪುಡಿ ಮಾಡಿ ಹಾಕ್ಕೊಂಡ್ರೆ ಇದು ಹಾಕೋ ಅವಶ್ಯಕತೆ ಇರಲ್ಲ. ಇನ್ನೇನು ಲಾಸ್ಟ್ಗೆ ಆಗೋಯ್ತು, ಅನ್ನ ಅರಳ್ತಾ ಇದೆ, ತಳ ಮುಚ್ಚಿಬಿಟ್ಟು ಇಡೋದು ಅನ್ನೋ ಟೈಮ್ಗೆ ನೀವು ಬಿರಿಯಾನಿ ಎಲೆ ಹಾಕ್ಕೋಬೇಕು. ಇಲ್ಲಾಂದರೆ ಅದು ಒಡೆದೋದ್ರೆ ಚೆನ್ನಾಗಾಗಲ್ಲ. ಇದು ಕೇಸರಿನೂ ಹಾಕೋತೀನಿ, ಯಾಕಂದರೆ ಕೇಸರಿ ಒಳ್ಳೆಯದು ಹೆಲ್ತ್ಗೂ. ಆದ್ದರಿಂದ ನಾನು ಸ್ವಲ್ಪ ಬಿರಿಯಾನಿ ಕೇಸರಿ ಹಾಕೋ ಅಭ್ಯಾಸ ಇದೆ. ಇಲ್ಲದೆ ಹೋದರೆ ಪರವಾಗಿಲ್ಲ, ಅದೇನು ಅಷ್ಟೊಂದು ಮ್ಯಾಂಡೇಟ್ರಿ ಏನು ಅಲ್ಲ, ಬೇಕೇ ಬೇಕು ಅಂತೇನಿಲ್ಲ. ಅದನ್ನ ಮಾಡ್ಕೊಳ್ಳಿ. ನೋಡಿ, ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ವಿಷಲ್ ಬರೋವರೆಗೂ ಬಿಡಬೇಡಿ. ಯಾಕಂದರೆ ಅನ್ನ ಬೇಯೋಕ್ಕೆ ಎಷ್ಟೊತ್ತು ಬೇಕು, ಆದ್ದರಿಂದ ಬೇಗ ಆಗೋಗ್ಬಿಡುತ್ತೆ. ಅದೇ ಪ್ರೆಷರ್ ಆರೋವರೆಗೂ ಬಿಟ್ಬಿಟ್ರೆ ಅನ್ನ ಚೆನ್ನಾಗಿ ಅರಳಿರುತ್ತೆ, ತಳನೂ ಸಿದೋಗಲ್ಲ. ಇಲ್ಲಾಂದರೆ ತಳ ಸಿದೋಗ್ಬಿಡುತ್ತೆ ನೀವು ವಿಷಲ್ ಹಾಕಿಸ್ತೀನಿ ಅಂತ ಕೊಟ್ಟರೆ. ನೋಡಿ, ಬೆಂದಿದೆ ಅನ್ನ. ಇದರಲ್ಲಿ ಮೇಲ್ಮೇಲೆ ಸ್ವಲ್ಪ ನೀರು ಇರುತ್ತಲ್ಲ, ಆ ಕೈ ಆಡಿಸ್ಬಿಟ್ರೆ ಸೌಟ್ ತೊಗೊಂಡು ಹುಷಾರಾಗಿ ಕೆಳಗೆ ಮೇಲೆ ಮಾಡಿಬಿಡಿ. ನೋಡಿ, ಅನ್ನ ಎಷ್ಟು ಚೆನ್ನಾಗಿ ಅರಳಿದೆ, ಮತ್ತು ಉದ್ದ ಬರುತ್ತೆ ಅದು ರೈಸಲ್ಲಿ. ಹಾಗಾಗಿ ಬಿರಿಯಾನಿ ಆಗೋಯ್ತು. ಇನ್ನೇನಿಲ್ಲ, ಮನೆಯೆಲ್ಲ ಗಮ್ಮಂತಿರುತ್ತೆ, ಮಕ್ಕಳಿಗೆಲ್ಲ ಹೊಟ್ಟೆ ಹಸು ಶುರು ಆಗಿಬಿಟ್ಟಿರುತ್ತೆ. ಅದೇನು ಮಾಡೋದು ನೋಡ್ಬಿಟ್ಟು ಅಷ್ಟೊತ್ತಿಗೆ. ಆದರೆ ನಾನು ಈ ಎಲೆನೆಲ್ಲ ತೆಗೆದುಬಿಡ್ತೀನಿ. ಈ ಕೈ ಆಡಿಸ್ಬಿಟ್ರೆ ಅಥವಾ ಸೌಟ್ ಹಾಕ್ಬಿಟ್ರೆ ಅದು ಮುರಿದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಾದಮೇಲೆ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೊಂದು ರೈತ ಮಾಡಿಕೊಂಡು, ಮೊಸರು ಬಜ್ಜಿ ಅಂತಿರಲ್ಲ, ಅದನ್ನು ಮಾಡಿಕೊಂಡು ಅದ್ರ ಜೊತೆ ತಿಂತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಇವಾಗ್ಲೂ. ನೀವು ಮಾಡ್ಕೊಳ್ಳಿ, ಒಂದ್ಸರಿ ತಿನ್ಕೊಳ್ಳಿ. ಬಿರಿಯಾನಿ ಸ್ಪೆಷಲ್ಲಾಗಿರುತ್ತೆ, ಸಿಂಪಲ್ಲಾದ ಒಂದು ಬಿರಿಯಾನಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮನೆಯವರಿಗೆಲ್ಲ ಖುಷಿನೂ ಆಗುತ್ತೆ. ಟ್ರೈ ಮಾಡಿ. ಮಲೆನಾಡು ಕಡೆ ಬಿರಿಯಾನಿ ಯಾರೂ ಮಾಡಲ್ಲ, ಆದರೆ ಒಂದ್ಸರಿ ನೀವು ಟ್ರೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು.